ನಮ್ಮೊಡೆಯ ನಡೆದ್ರೆ ಬಿರುಗಾಳಿ. ನಮ್ಮ ಒಡೆಯನ ಕಣ್ಣು ಬೆಂಕಿ. ಮಾತಾಡಿದ್ರೆ ಪ್ರಳಯ. ಇದು ನನ್ನೂರು, ನನ್ನ ಏರಿಯಾ. ನನ್ನ ಕೈ ಎತ್ತಿದ್ರೆ ಉಡುಪಿ ಮಗಳು ನಡ್ಗೋಗುತ್ತೆ. ಇದು ರಕ್ಷಕ್ ಬುಲೆಟ್ ಕೋಟೆ ಕಣೋ. ಪ್ರತಿಯೊಂದು ಇಂಟರ್ವ್ಯೂಗಳು ಏನಾದ್ರೂ ಈಗ ನೀವು ಮಾತಾಡ್ತಾ ಇರುವಾಗ ಅದರಲ್ಲಿ ಹೆಚ್ಚು ಟ್ರೋಲ್ ಮಾಡೋರೇ ಜಾಸ್ತಿ. ನಮ್ ಬಾಸ್ ದಾನ ಶೂರ ಕರ್ಣ ಈ ರೀತಿ ಹೇಳಿದಾರೆ, ಆ ರೀತಿ ಹೇಳಿದಾರೆ ಅಂತ ಹೇಳಿ ನೀವು ಆಲ್ರೆಡಿ ಟ್ರೋಲ್ ಪೇಜ್ಗಳನ್ನ ನೋಡಿರ್ತೀರಿ. ಯಾವತ್ತಾದ್ರೂ ನಾನು ಮಾತಾಡ್ಲೇಬಾರ್ದು ಅಂತ ಡಿಸೈಡ್ ಮಾಡಿದ್ಯಾ? ಬೇಕು ಹೊಸ್ಕಾಕ್ಬೇಕು ಅಂತ ಬೇಜಾನ್ ಜನ ಕಾಯ್ತಿದ್ದಾರೆ. ಮಚ್ಚ ಹಾಕೋರ್ಗೆ ಎದ್ರುಕೊಳ್ಳಿಲ್ಲ. ಇನ್ನು ಸ್ಕೆಚ್ ಅಲ್ಲ, ಈ ಬುಲೆಟ್ ತಟ್ಟೋದು ಇಲ್ಲ. ಸನ್ಮಾನ ಮಾಡಿದಾಗ ಎಷ್ಟು ಖುಷಿ ಅನ್ಭವಿಸ್ತೀವೋ ಅವಮಾನ ಮಾಡಿದಾಗ ಅಷ್ಟೇ ಖುಷಿ ಅನ್ಭವಿಸ್ಬೇಕು. ಹಾರ ಹಾಕ್ಸ್ಕೊಳಕ್ ಮಾತ್ರ ಗೊತ್ತು, ಹೊಡ್ಸ್ಕೊಳಕ್ ಗೊತ್ತಿಲ್ವಾ? ಹಂಗೆ ಎರಡ್ರೂ ಒಳ್ಳೆ ರೀತಿಲೇ ತಗೊಂಡು ಹೋಗ್ತಾ ಇರ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಹೊಸುಬ್ಬ ಆಗಿದ್ದಿದ್ರೆ ಇಂಡಸ್ಟ್ರಿಗೆ ಅದನ್ನ ನನಗೆ ಡೈಜೆಷನ್ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಯಾವನೋ ಬೇಡ ಕಮೆಂಟ್ ಮಾಡೋದು ಇಕ್ತಿ ನನ್ನ ಮಕ್ಕಳ್ರೆ ಗಡ್ಯಾರಿ ನಿಮ್ಗೆ. ನಮ್ಮ ಅಪ್ಪನೂ ಇಂಡಸ್ಟ್ರಿಯಿಂದಾನೇ ಬಂದಿರೋದ್ರಿಂದ ಅದೇ ಮನೆಯಿಂದ ನಾನು ಬಂದಿರೋದು. ಅದು ನನಗೆ ಹೊಸದು ಅನ್ಸಲ್ಲ. ಅದ್ಭುತ, ಅಮೋಘ, ಆಕರ್ಷಕ. ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇಲ್ಲ, ಕ್ಯಾಶುವಲ್ ಆಗಿ ಹೇಳ್ತಿರೋದು. ದುಡ್ಡು ಕೊಟ್ಬಿಟ್ಟು ಕಮೆಂಟ್ಸ್ ಹಾಕ್ತಾರೆ. ಇಷ್ಟು ಲೈಕ್ಸ್ ಬರಲಿ ಅಂತ ದುಡ್ಡು ಕೊಟ್ಬಿಟ್ಟು ಲೈಕ್ಸ್ ಕೊಡ್ತಾರೆ. ಮಾತಾಡು, ಇದೆಲ್ಲ ಸೀಕ್ರೆಟ್ ಮೇಂಟೈನ್ ಮಾಡಕ್ಕೆ. ದುಡ್ಡು ಕೊಟ್ಬಿಟ್ಟು ವ್ಯೂಸ್ ಮಾಡಿಸ್ತಾರೆ. ನಂದು ಏನೂ ಬೇಡ, ಸುಮ್ಮನೆ ಇಲ್ಲಿ ಕೂತಿರೋ ಜಾಗದಲ್ಲಿ ಕೂತ್ಕೊಂಡು ಪೋಸ್ಟ್ ಮಾಡೋದ್ರೆ ಸಾಕು, ಇಲ್ಲೇ ನೋಡುತ್ತೆ ನನ್ನ ವಿಡಿಯೋ. ನಾನು ಕಾಲೇಜಲ್ಲಿ ಉತ್ತಮ ಅಂಕ ತಗೊಳ್ಳಿಲ್ಲ, ಬಟ್ ನಾನು ಮಾಡ್ತಿರುವಂತ ಕೆಲಸದ ಮೇಲೆ ನಾನು ನಂಬಿಕೆ ಇಟ್ಟು ಕೆಲಸ ಮಾಡೋದ್ನಲ್ಲ, ಅದು ಇಲ್ಲಿವರೆಗೆ ಕರ್ಕೊಂಡು ಬಂತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇನ್ನು ಬಿಗ್ ಬಾಸ್ ನಲ್ಲಿ ಎಲ್ಲರಿಗೂ ಗೊತ್ತಿತ್ತು ನೀವು ಒಂದು ಡ್ರೋನ್ ಪ್ರತಾಪಿಗೆ ಅವರು ಬೈದು ಅದೊಂದು ದೊಡ್ಡ ಕಾಂಟ್ರವರ್ಸಿ ಆಗಿ. ನಾನು 1 ವರ್ಷ ಆಯ್ತು. 1 ನಿಮಿಷ ರೀ. ಎಲ್ರು ಮಾತಾಡಿಸ್ತೀವಿ. ನಾನು ಹೇಳೋದು ಕೇಳಿ ಫಸ್ಟ್. ಇವುಗಳು ಇಲ್ಲಿ ಬಂದು ಪ್ರಶ್ನೆ ಕೇಳಿದಾಗ ನಾನು ಇವೆಲ್ಲ ಹೇಳೋದು ಒಂದನ್ನೇ, ನಮ್ಮನ್ನ ಸೂಳೆ ಮತ ಮಿಡಿಯೋದು. ಹಳೇದನ್ನ ಪದೇ ಪದೇ ಕೆದಕಿ ಮಾಡಿದಾಗ ಗಾಯನ ದೊಡ್ಡದೇ ಕಾಣಿಸುತ್ತೆ. ಅದೆಲ್ಲ ಬಿಟ್ಬಿಡಿ, ನಾವೆಲ್ಲ ಆಚೆ ಬಂದು ತುಂಬಾ ಚೆನ್ನಾಗಿದ್ದೀವಿ. ಸರಿ ಆಯ್ತು. ಹುಡುಗಿ ಗರ್ಲ್ ಫ್ರೆಂಡು ಅಥವಾ ಏನಾದ್ರೂ ಇರುತ್ತೆ. ನಿಮ್ಮ ಪಾಸ್ಟ್ ರಿಲೇಶನ್ಶಿಪ್ ಏನಾದ್ರೂ ಇದೆಯಾ, ಅಥವಾ ಯಾವ್ದಾದ್ರು ಹುಡುಗಿ ಇದ್ರ, ನೆಕ್ಸ್ಟ್ ಫ್ಯೂಚರ್ ಹುಡುಗಿ ಹೇಗಿರ್ಬೇಕು, ಏನಿದೆ ಥಾಟ್ಸು ಈ ಲವ್ ಲೈಫ್ ಅಂತ ಬಂದಾಗ? ರಕ್ಷಕ್ ಅವ್ರದ್ದು ಏನ್ ಥಾಟ್, ಪಾಯಿಂಟ್ ಆಫ್ ವ್ಯೂ ಏನು ಅಂತ? ಮದುವೆ ಅನ್ನೋ ವಿಚಾರ ಎಲ್ಲ ತುಂಬಾ ದೊಡ್ಡದು. ಇನ್ನು ಸಾಧನೆ ಮಾಡೋದು ತುಂಬಾ ಇದೆ ನನ್ನ ಲೈಫಲ್ಲಿ. ಮಾಡೋಣ, ಅದಾದ್ಮೇಲೆ ಮದುವೆ ಆಗೋಣ. ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ. ಅಮ್ಮಂಗೆ ಹೇಳ್ತೀನಿ ನೋಡು ಅಂತ ನೋಡ್ತಾರೆ. ನನಗೆ ಇಷ್ಟ ಆದ್ರೆ ಮದುವೆ ಆಗ್ತೀನಿ, ಇಲ್ಲ ಅಂದ್ರೆ ಸುಮ್ಮನೆ ಇರ್ತೀನಿ ಅಷ್ಟೇ. ಹಿಂಗಂದ್ರಲ್ಲ ಅರ್ಥ ಆಯ್ತು ಎಂತ ರಸಿಕ ಅಂತ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನನಗಿದ್ರ ಒಂಥರ